ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ 10ನೇ ಅಧ್ಯಾಯದಲ್ಲಿ ಸೂರ್ಯ ಚಂದ್ರನ ನಿಲ್ಲುವಂತೆ ಯೆಹೋಶುವನು ಮಾಡಿದಂತ ಪ್ರಾರ್ಥನೆ ಫಲ ಕೊಡು. ಅಲ್ಲೂಯ್ಯ, ಸೂರ್ಯ ಚಂದ್ರ ನಿಲ್ಲುತ್ತಾರ? ಆದರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಒಂದು 2 ಸಂದರ್ಭಗಳಲ್ಲಿ ಏನಾಗ್ತಾ ಇದೆ, ಸೂರ್ಯ ಚಂದ್ರರು ಏನಾದ್ರಂತೆ ಸ್ತಬ್ಧರಾದ್ರು, ನಿಂತು ಹೋದ್ರು. ಚರಿತ್ರೆಯ ಕಾಲ, ಒಂದು ಕಾಲ ಎನ್ನುವಂಥದ್ದು, ಒಂದು ದಿವಸ ಎನ್ನುವಂಥದ್ದು ಗೊತ್ತಾಗಲಾರದಂಥ ಸ್ಥಿತಿಗೆ ಒಳಗಾದಂಥ ಸಮಯದಲ್ಲಿ ಆ ಒಂದು ನಾಸಾ ಅಮೆರಿಕದಲ್ಲಿ ಇರ್ತಕ್ಕಂಥ ಸೈಂಟಿಸ್ಟ್ಗಳು ಯಾಕೆ ಒಂದು ದಿವಸ ಗೊತ್ತಾಗ್ತಲ್ಲ ಎಂಬುದಾಗಿ ಅವರು ರಿಸರ್ಚ್ ಮಾಡಿದಾಗ ಸತ್ಯವೇದದ ಮೂಲಕವಾಗಿ ಅವರು ಕಂಡುಕೊಂಡ್ರು ಪ್ರಿಯರು. ಏನಂತೇಳಿ, ಯೆಹೋಶುವನ ಕಾಲದಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ದಿವಸ ಮತ್ತು ಹಿಜ್ಕೀಯನ ಕಾಲದಲ್ಲಿ ಪ್ರಾರ್ಥನೆ ಮಾಡಿದಾಗ ಈ ದಿವಸದಲ್ಲಿ ಸೂರ್ಯ ಚಂದ್ರರು ಏನ್ ಮಾಡಿದ್ರಂತೆ, ನಿಂತುಕೊಂಡಿದ್ರು. ಅದರ ಸಲುವಾಗಿ ಕಾಲದಲ್ಲಿ ಒಂದು ದಿವಸ ಏನಾಗಿಲ್ಲ, ಇಲ್ಲ ಎಂಬುದಾಗಿ ಅವ್ರು ಏನ್ ಮಾಡಿದ್ರೆ ಸತ್ಯವೇದದ ಮೂಲಕವಾಗಿ ನಿರ್ಧಾರಕ್ಕೆ